Hello, good morning to all of you. I am Professor and Dr. P. Surendra Padya speaking from Bangalore. ಓಕೆ, ಈಗ ನಿಮಗೆ ಒಂದು ಸುಪ್ರಭಾತವನ್ನು ಹೇಳಲಿಕ್ಕಿದ್ದೇನೆ. ಇದನ್ನು ವಾಷಿಂಗ್ಟನ್ DC ಅಂಗಾರ್ ಸುಬ್ರಹ್ಮಣ್ಯಂ ಈಗ ತಾನೇ ಕಳಿಸಿದ್ದು, ಅದನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕಿದ್ದೇನೆ. ಓಕೆ, ಕೌಸಲ್ಯ ಪ್ರಾವಿಷನ್ ಸ್ಟೋರು ಮುಂದೆ ಕೋಳಿಕೋ ಎಂದಿತು ಮತ್ತೊಂದು ಇರುಳು ಕಳೆದು. ಬೆಂಗಳೂರಿಗೆ ಬೆಳಗಾಯಿತು, ಚಿಕ್ಕಪೇಟೆ ದೊಡ್ಡಪೇಟೆ ಮಾರ್ಕೆಟ್ ಜಯನಗರ ಮಲ್ಲೇಶ್ವರ ಎಲ್ಲೆಲ್ಲೂ ಜನಸಂಚಾರ, ಬೆಂಗಳೂರು ಬಿಜಿ ಆಯಿತು. ಸುಮಂಗಲಿಯರು ಎದ್ದು ಮುಂಜಾನೆ ಮಿಂದು ಹುಟ್ಟಿಹರು ಮಡಿಯ ಬಟ್ಟೆ, ಬಾಗಿಲನ್ನು ತೆರೆದು ರಂಗೋಲಿ ಎಳೆದು ಸುತ್ತಿದರು ತುಳಸಿ ಕಟ್ಟೆ. ಮನದೇವರನ್ನು ಮನದಲ್ಲಿ ನೆನೆದು ಬೆಳಗಿದರು ಆರತಿ ತಟ್ಟೆ. ಮುಗಿದಾಗ ಪೂಜಾ ವಿಧಿ ಕೇಳಾಯಿತು ಘಂಟೆ, ಕಣ್ಣುಜ್ಜಿ ಕುಳಿತ ಮನೆ ಮಕ್ಕಳೆಲ್ಲ ಮೇಲೆದ್ದರಾಗ. ಸಾಲಾಗಿ ನಿಂತು ಬೆಚ್ಚಲಿನ ಮುಂದೆ ಸಿಗಲೆಂದು ಜಾಗ. ಬೆಂಗಳೂರು ಚಳಿಗೆ ಬಿಸಿ ನೀರ ಸ್ನಾನ ಮುಗಿದು ಅಷ್ಟು ಬೇಗ. ಮನೆ ತುಂಬ ಜನ ಇದ್ದರೆ ಇದೇ ನಿತ್ಯ ರಾಗ. ಓದುತ್ತ ಪೇಪರು ಕುಡಿಬೇಕು ಆಚಾರು ಸೀರದ ಕಾಫಿಯನ್ನು. ಗ್ರಾಚಾರ ಇಂದು ತಡವಾಗಿ ಬಂದು ಕೂಗಿದನು ಹಾಲಿನವನು. ಕೆಚ್ಚಲಲ್ಲಿ ಕರೆದ ಬೆಚ್ಚನೆಯ ಹಾಲು ತುಂಬಿಸಲಿ ಕಾಮಧೇನು. ಅದುವರೆಗೂ ನೋಡೋಣ ಹೊಸ ಸುದ್ದಿ ಏನು, ನುಡಿದಂತೆ ನಡೆವ ಸರ್ಕಾರ ನಮದು ಎಂದರು ಬೀಡಿ ಜತ್ತಿ. ರಾಜ್ಯ ವಿಂಗಡಣೆ ಗಡಿನಾಡ ಜನರ ತಲೆ ಮೇಲೆ ತೂಗು ಕತ್ತಿ. ಚೀನಾದ ಜೊತೆಗೆ ಸಂಬಂಧಗಳನ್ನು ಸುಧಾರಿಸಲು ಹೊಸ ನೀತಿ. ಈ ದೇಶ ಎಂದಾದಿತೋ ಜಾಗತಿಕ ಶಕ್ತಿ, ಮನೆ ಎದುರು ನಿಂತ ಅಂಬಾಸಿಡರ್ ಕಾರಿನಡ ಊರ ಚಿತ್ತ. ನೆರೆಹೊರೆಯ ಎನ್ನಿ ಓನರಿನ ಪ್ರೈಡು ಎಲ್ಲರಿಗೂ ಕಣ್ಣು ಅದರತ್ತ. 3-4 ಬಾರಿ ಹಾರನ್ನು ಬರಲು ತಡವಾಗಿದೆ ಎಂದು ಅರ್ಥ. ನಾನೀಗ ಮುಗಿಸೋಣ ಈ ಸುಪ್ರಭಾತ, ಅದಕ್ಕಿಂತ ಮುಂಚೆ ಕೇಳಿರಿ ಸಿದ್ದರಾಮಯ್ಯ ಇಂದು ರಾಜೀನಾಮೆ ಕೊಟ್ಟ. ಧನ್ಯವಾದ.